ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಂಡನ ಅಕ್ರಮ ಸಂಬಂಧಕ್ಕೆ ಹೆಂಡತಿ ಬಲಿಯಾದ್ಲಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಮನೆಯಲ್ಲಿ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಧಾರವಾಡದ ಜಯನಗರ ಕಾಲೋನಿಯಲ್ಲಿ ನಡೆದಿದೆ. 40 ವರ್ಷದ ಸವಿತಾ ಹೊಂಗಲ ಮಠ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಂಡನ ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಆಕೆಯನ್ನ ಕೊಲೆ ಮಾಡಲಾಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಮೃತ ಗೃಹಿಣಿಯ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತೇಳಿ ಆರೋಪಿಸ್ತಾ ಇದ್ದಾರೆ. ಅಂದರೆ ಕೊಲೆ ಮಾಡಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬಿಂಬಿಸುವಂತಹ ಪ್ರಯತ್ನ ಅಂತೇಳಿ ಮೃತ ಗೃಹಿಣಿಯ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ ಇದು. ಗಂಡನ ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗಂಡನ ಅಕ್ರಮ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಯತ್ನಿಸಲಾಗಿದೆ ಅಂತೇಳಿ ಸ್ವತಃ ಗಂಡನ ವಿರುದ್ಧ ಮೃತ ಗೃಹಿಣಿಯ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. 40 ವರ್ಷದ ಸವಿತಾ ಹೊಂಗಲ ಮಠ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಬಟ್ ಕುಟುಂಬಸ್ಥರು ಹೇಳ್ತಾ ಇರೋದು ಇದು ಸೂಸೈಡ್ ಅಲ್ಲ, ಕೊಲೆ ಅಂತ. ಕರ್ಕೊಂಬರಾಕ ಈ ಮನಿ ಬೇರೆ ಮಾಡಿದವ ಏನ್ ಕೊಟ್ಟಾರ ನೋಡ್ರಿ. ಅಲ್ಲಿ 2 ಬಾಂಡೆ ಇಟ್ಟಾರ ಕಳ್ಸಿದ್ರಿ. ಕಂಪ್ಲೇಂಟ್ ಕೊಡ್ಬೇಕಿತ್ತು. ಇವರ ತಂಗಿ ಮಂಜು ಅಂತ ಹೇಳೋದ್ರಿ ಬೆಳಗಾವಿನ ಬ್ಯಾರಿ ಮಾಡಿ ಇಟ್ಟು ಓದಕ್ಕೆ ಮೇನ ಅಕ್ಕಿ ತನ್ನ ಗಂಡನ್ನು ಕೊಲೆ ಮಾಡಿ ಇವ್ರ ತಂಗಿ ನಾವು ಇನ್ನೊಂದ್ ಸ್ವಲ್ಪ ದಿವಸ ಇಟ್ಕೊತಿದ್ವಿ. ಗುಳಿಗಿ ತಗೊಂಡಾಗ ದವಾಖಾನಿ ಕರ್ಕೊಂಡೋದ್ರು ಒಬ್ರು ಬರ್ಲಿಲ್ರಿ. ಇವ್ರ ಅಕ್ಕಿ ನೋಡಾಕ ಎತ್ಕೊಂಡು ಬುದ್ಧಿ ಹೇಳಿ ಎಲ್ಲಾ ಕಳ್ಸಿವ್ರಿ. ಅಕ್ಕಿನ ಹಂಗ ಏನು ಮಾಡ್ಕೊಳ್ಳೋದಿಲ್ಲಮ್ಮ. ಐತ್ರಿ ತ್ರಾಸ ಯಾರಿಗೆ ಹೇಳ್ಕೊಬೇಕು ಮಾಡಿ ಊರ್ಲ ಹಾಕಿ ಹೆಂಗಸಿನ ಇಷ್ಟ ಅಂದ್ರೆ ಉಣವನಿಲ್ಲತ್ತಾಗ ಕರ್ಕೊಂಡ್ಬರ್ತಾನೆ ಅಂದ. ಶ್ರೀಧರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶ್ರೀಧರ್, ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದೋ ಅಥವಾ ಕೊಲೆನೋ ಏನ್ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು? ಯಾವಾಗ ನಡೆದಿರುವಂತಹ ಘಟನೆ ಇದು? ಪ್ರಭು, ಈಗಾಗಲೇ ಅಂದ್ರೆ ಮನೆಯಲ್ಲೇ ಗೃಹಿಣಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರೋ ಘಟನೆ ಧಾರವಾಡದ ಜಯನಗರದಲ್ಲಿ ನಡೆದಿರುವಂತದ್ದು. ಈಗಾಗಲೇ ಹಲವಾರು ದಿನದಿಂದ ಕೂಡ ಗಂಡ ಮತ್ತು ಹೆಂಡತಿಯ ನಡುವೆ ಹಲವಾರು ವಿಚಾರವಾಗಿ ವೈಯಕ್ತಿಕ ವಿಚಾರವಾಗಿ ಹಲವು ಜಗಳಗಳು ನಡೆದಿತ್ತು. ಈಗ ಅಷ್ಟೇ ರಾಜಿ ಪಂಚಾಯತಿ ಕೂಡ ಆಗಿತ್ತು. ಆದ್ರೆ ರಾಜಿ ಪಂಚಾಯತಿ ಆದ್ರೂ ಕೂಡ ಇದು ಯಾವುದೇ ರೀತಿಯಾಗಿ ಮತ್ತೆ ಮುಂದುವರೆದ ಭಾಗವಾಗಿ ಯಾವುದೇ ರೀತಿಯಾಗಿ ಅದು ಉತ್ತಮ ರೀತಿಯಾಗಿ ಸಂಬಂಧ ಉಳಿಯಿಲ್ಲ. ಹೀಗಾಗಿ ಇವತ್ತು ಮಧ್ಯಾಹ್ನದ ವೇಳೆಯಲ್ಲಿ ಗೃಹಿಣಿ ಏನಂದ್ರೆ ಆತ್ಮಹತ್ಯೆಗೆ ಶರಣಾಗಿರ್ಬೋದು ಅನ್ನೋ ಒಂದು ವಿಚಾರವಾಗಿ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾರೆ. ಆದ್ರೆ ಪೋಷಕರು ಹೇಳ್ತಿರುವಂತದ್ದು ಈಗಾಗಲೇ ಇದು ಹಲವಾರು ದಿನದಲ್ಲೂ ಕೂಡ ಇತ್ತು. ಆದ್ರೆ ವೈಯಕ್ತಿಕವಾಗಿ ಗಂಡನಿಗೆ ಹಲವಾರು ಬೇರೆ ರೀತಿಯಾಗಿ ಅಕ್ರಮ ಸಂಬಂಧ ಇತ್ತು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಅವಳು ಕೊಲೆ ಮಾಡಿ ಈ ರೀತಿಯಾಗಿ ಮಾಡಲಾಗಿದೆ ಅನ್ನೋದು ನಮ್ಮ ಈಗ ಅವರು ಅಂದ್ರೆ ಗೃಹಿಣಿಯ ಸಂಬಂಧಿಕರು ಆರೋಪವನ್ನ ಮಾಡ್ತಾರೆ. ಸದ್ಯ ಈಗಾಗಲೇ ಧಾರವಾಡದ ಉಪನಗರ ಪೊಲೀಸರು ಕೂಡ ಇದನ್ನ ಕೇಸನ್ನ ದಾಖಲೆ ಮಾಡ್ಕೊಂಡು ಈಗಾಗಲೇ ತನಿಖೆಯನ್ನ ಶುರು ಮಾಡಿರುವಂತ. ಆದ್ರೆ ಈಗಾಗಲೇ ಸವಿತಾ ಹೊಂಗಲ ಮಠ ಏನಿದ್ದಾರೆ ಅವರು ಬಹಳಷ್ಟು ವರ್ಷಗಳಿಂದಲೂ ಕೂಡ ಹಲವಾರು ರೀತಿಯಾಗಿ ಮನೆಯವರಿಂದಲೂ ಕೂಡ ಬೇರ್ಪಟ್ಟಿದ್ರು. ಅಷ್ಟೇ ಅಲ್ಲದೆ ಒಂದ್ ರೀತಿಯಾಗಿ ಅವ್ರನ್ನ ಸಂಬಂಧಿಕರು ಕೂಡ ಬಹಳಷ್ಟು ರೀತಿಯಾಗಿ ಅವ್ರನ್ನ ಒಟ್ಟು ಮಾಡ್ಬೇಕು ಅಥವಾ ಇಬ್ಬರನ್ನು ಕೂಡ ಒಂದ್ ರೀತಿಯಾಗಿ ಜೋಡಣೆ ಮಾಡ್ಬೇಕು ಅನ್ನೋ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಇಬ್ರು ಕೂಡ ಒಂದಾಗ್ಲಿಲ್ಲ. ಆದ್ರೆ ಈಗ ಒಂದ್ ರೀತಿಗೆ ಅನುಮಾನ ಸಾವನ್ನಪ್ಪಿರೋದು ಸದ್ಯ ಹಲವಾರು ಅನುಮಾನಕ್ಕೆ ಕಾರಣ ಇದು. ಸದ್ಯ ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಆರಂಭಿಸಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.